ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಉತ್ತರ ಗಡಿಯಲ್ಲಿ ತೀವ್ರ ಕಟ್ಟೆಚ್ಚರ. ಹಿಂದೂ ದೇಶವೇ ಉಗ್ರರ ಲಾಂಚ್ ಪ್ಯಾಡ್. ಭಾರತಕ್ಕೆ ಮತ್ತೊಂದು ವಾರ್ ಫ್ರಂಟ್. ನಮಸ್ಕಾರ ಸ್ನೇಹಿತರೆ, ಸೀದಾ ಈಗ ಬಾರ್ಡರ್ ಹತ್ರ ಬನ್ನಿ. ಇಲ್ಲಿ ಈ ಎಲ್ಲ ಭಾಗದಲ್ಲೂ ಭಾರತ ಶತ್ರುಗಳನ್ನ ಫೇಸ್ ಮಾಡ್ತಿದೆ. ಇಲ್ಲಿಂದ ಉಗ್ರ ಕಾಟ, ಇಲ್ಲಿಂದ ಗಡಿತಂಟೆ, ಇಲ್ಲಿ ಮಾದಕ ವಸ್ತು, ಇಲ್ಲಿಂದ ನುಸುಳುಕೋರರು. 4 ದೇಶಗಳ ಮಧ್ಯೆ 4 ಸಮಸ್ಯೆಗಳ ನಡುವೆ ಭಾರತ ನರಳುತ್ತಾ ಇದೆ. ಈಗ ಈ ಪಟ್ಟಿಗೆ ಈ ಬಾರ್ಡರ್, ನೇಪಾಳ ಬಾರ್ಡರ್ ಕೂಡ ಸೇರ್ಕೊಳ್ತಾ ಇದೆ. ಯಾವ ಗಡಿಯನ್ನ ಜಗತ್ತಿನ ಕೂಲೆಸ್ಟ್ ಬಾರ್ಡರ್ ಅಂತ ಪರಿಗಣಿಸಲಾಗ್ತಾ ಇತ್ತು, ಯಾವ ಗಡಿಯನ್ನ ಭಾರತದ ಸೇಫೆಸ್ಟ್ ಗಡಿ ಅಂತ ಬಣ್ಣಿಸಲಾಗ್ತಾ ಇತ್ತು, ಅದೇ ನೇಪಾಳ ಗಡಿಯಿಂದ ದೊಡ್ಡ ಆಪತ್ತು ಬರೋ ಪರಿಸ್ಥಿತಿ ಶುರುವಾಗಿದೆ. ಪಾಕ್ ಮೂಲದ ಉಗ್ರ ಕ್ರಿಮಿಗಳು ಈ ದೇಶಕ್ಕೆ ನುಗ್ತಾ ಇದ್ದು ಇಲ್ಲಿಂದಲೇ ದಾಳಿ ಮಾಡೋ ಭೀತಿ ಶುರುವಾಗ್ತಿದೆ. ಜೊತೆಗೆ ಈಗ ಲೇಟೆಸ್ಟ್ ಇನ್ಫಾರ್ಮೇಶನ್ ನೋಡಿದ್ರು ಕೂಡ 3 ಡಜನ್ಗೂ ಅಧಿಕ, ನಿಯರ್ಲಿ 30 to 40, 30-40 ಜನ ಬಾಂಗ್ಲಾ ಹಾಗೂ ಪಾಕ್ ಮೂಲದವರು ನೇಪಾಳದಿಂದ ಭಾರತಕ್ಕೆ ದಾಟೋಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವರು ಅಯೋಧ್ಯೆ, ಮಥುರಾಗಳನ್ನು ಟಾರ್ಗೆಟ್ ಮಾಡಬಹುದು, ಸೆನ್ಸಿಟಿವ್ ಏರಿಯಾಗಳನ್ನು ಅಟ್ಯಾಕ್ ಮಾಡಬಹುದು ಅನ್ನೋ ಗುಪ್ತಚರ ಮಾಹಿತಿ ಕೂಡ ಎಚ್ಚರಿಕೆಯನ್ನು ಜಾರಿ ಮಾಡಿದೆ. ಬಲರಾಂಪುರ, ಆಮೇಲೆ ಮಹಾರಾಜ್ಗಂಜ್, ಶ್ರಾವಸ್ತಿ, ಲಖೀಂಪುರ್ ಖೇರಿ, ಫಿಲಿಬಿತ್, ಈ ಎಲ್ಲ ಪ್ರದೇಶಗಳಲ್ಲಿ ಸಾಕಷ್ಟು ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಸೇನೆ ಕೂಡ ಈ ಎಲ್ಲ ಬೆಳವಣಿಗೆಗಳನ್ನ ಅತ್ಯಂತ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದೆ. UP, ಬಿಹಾರ್, ಪಶ್ಚಿಮ ಬಂಗಾಳ ಹೀಗೆ ಸೂಕ್ಷ್ಮ ಸ್ಥಳಗಳ ಜೊತೆಗೆ ಗಡಿ ಹಂಚಿಕೊಂಡಿರೋ ನೇಪಾಳದ ಮೇಲೆ ಹದ್ದಿನ ಕಣ್ಣಿಡಲಾಗ್ತಾ ಇದೆ. ಹಾಗಿದ್ರೆ ನೇಪಾಳದ ಗಡಿಯಲ್ಲಿ ನಿಜಕ್ಕೂ ಆಗ್ತಾ ಇರೋದೇನು? ಉಗ್ರ ಹುಳುಗಳ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಏನ್ ಹೇಳ್ತಾ ಇದೆ? ಪಾಕ್ ಉಗ್ರರಿಗೆ ಹಿಂದೂ ಮೆಜಾರಿಟಿ ರಾಷ್ಟ್ರವೇ ಹೊಸ ಲಾಂಚ್ ಪ್ಯಾಡ್ ಆಗ್ತಾ ಇದೆಯಾ? ಈ ಬೆಳವಣಿಗೆ ಭಾರತದ ಪಾಲಿಗೆ ತುಂಬಾ ಅಪಾಯಕಾರಿ ಅಂತ ಕರೆಸ್ಕೊಳ್ಳೋದು ಯಾಕೆ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪಾಕಿಸ್ತಾನ ಆಳೋಕೆ ಶುರು ಮಾಡಿರೋ ಈ ಆಟ ಎಷ್ಟು ಅಪಾಯಕಾರಿ ಅನ್ನೋದು ನಿಮಗೆ ಈ ವಿಡಿಯೋ ನೋಡ್ತಾ ಅರ್ಥ ಆಗುತ್ತೆ. ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಆಪರೇಷನ್ ನೇಪಾಳ, ಸ್ಟ್ರಾಟಜಿ ಬದಲಿಸಿದ ಪಾಕ್. ಸ್ನೇಹಿತರೆ, ಭಾರತ ಹಾಗೂ ಪಾಕಿಸ್ತಾನ ನಡುವೆ ಈ ಕ್ಷಣಕ್ಕೂ ಪ್ರಾಕ್ಸಿ ವಾರ್ ನಡೀತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ನೇರ ಯುದ್ಧ ಗೆಲ್ಲದ ಪಾಕಿಸ್ತಾನ ದಶಕಗಳಿಂದಲೂ ಉಗ್ರರನ್ನ ನುಗ್ಗಿಸಿ ಭಾರತವನ್ನ ಅಸ್ಥಿರ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ಇಷ್ಟು ದಿನ POK ಮೂಲಕ, ಇಂಟರ್ನ್ಯಾಷನಲ್ ಬಾರ್ಡರ್ ಮೂಲಕ ತೊಂದರೆ ಕೊಡ್ತಾ ಇತ್ತು. ಆದರೆ ಪಹಲ್ಗಾಮ್ ದಾಳಿ ನಂತರ ಭಾರತ ತನ್ನ ನೀತಿಯನ್ನ ಚೇಂಜ್ ಮಾಡಿ ರಕ್ತಕ್ಕೆ ರಕ್ತ ಅಂತ ರೆಡ್ ಲೈನ್ ಹಿಡಿದಿದೆ. ಯಾವುದೇ ದಾಳಿ ಮಾಡಿದ್ರೂ ಪಾಕ್ ಒಳಗೆ ಮಿಸೈಲ್ ಬೀಳುತ್ತೆ. ಹೀಗಾಗಿ ಪಾಕಿಸ್ತಾನ ತನ್ನ ಗಮನವನ್ನ ನೇಪಾಳದ ಕಡೆಗೆ ನೆಟ್ಟಿದೆ. ಈಗ ಆಲ್ರೆಡಿ ಜೈಷ್ ಮತ್ತು ಲಷ್ಕರ್ ಸಂಘಟನೆಗಳು ನೇಪಾಳದ ಮೇಲೆ ಕಣ್ಣು ಹಾಕಿದ್ದು ಚಟುವಟಿಕೆಗಳನ್ನ ಹೆಚ್ಚು ಮಾಡುತ್ತಿದ್ದಾರೆ ಅಂತ ನೇಪಾಳಿ ಅಧಿಕಾರಿಗಳೇ ಹೇಳಿದ್ದಾರೆ. ನೇಪಾಳಿ ಅಧ್ಯಕ್ಷರ ಸಲಹೆಗಾರರೇ ಜೈಷ್ ಮತ್ತು LET ನೇಪಾಳವನ್ನು ತಮ್ಮ ಲಾಂಚ್ ಪ್ಯಾಡ್ ಆಗಿ ಬಳಸೋಕೆ, ಟ್ರಾನ್ಸಿಟ್ ರೂಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಒಂದು ದೇಶದ ಪ್ರಮುಖ ಹುದ್ದೆಯಲ್ಲಿದ್ದವರು, ಅದರಲ್ಲೂ ಕೂಡ ನಿರಂತರ ಉಗ್ರ ದಾಳಿಗಳನ್ನ ಫೇಸ್ ಮಾಡ್ತಿರೋ, ದಿನವೂ ಉಗ್ರರಿಂದ ಬೆದರಿಕೆ ಅನುಭವಿಸ್ತಾ ಇರೋ ಭಾರತದ ವಿಚಾರದಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿರೋದನ್ನ ಸುಲಭದಲ್ಲಿ ತಗೊಳಕ್ಕಾಗಲ್ಲ, ಈಸಿಯಾಗಿ ತಗೊಳಕ್ಕಾಗಲ್ಲ. ಅದರಲ್ಲೂ ಈ ನೇಪಾಳ ಭಾರತದ ಪಾಲಿಗೆ ಯಾವುದೋ ನೆರೆ ರಾಷ್ಟ್ರಕ್ಕಿಂತ ಸೂಕ್ಷ್ಮ ಮತ್ತು ಆಯಕಟ್ಟಿನ ಜಾಗ. ಗಮನ ಕೊಟ್ಟು ಈ ಬಾರ್ಡರ್ ನೋಡಿ. ಭಾರತದೊಂದಿಗೆ ನೇಪಾಳ ಸುಮಾರು 1751 ಕಿಲೋಮೀಟರ್ ಉದ್ದದ ಗಡಿಯನ್ನ ಶೇರ್ ಮಾಡಿಕೊಳ್ಳುತ್ತೆ. ಉತ್ತರಾಖಂಡ್ನಿಂದ ಶುರುವಾಗಿ ಸಿಕ್ಕಿಂ ಸಿಲಿಗುರಿ ಕಾರಿಡಾರ್ ಹತ್ತಿರ ತನಕವೂ ಬಾರ್ಡರ್ ಇದೆ. ರಕ್ಸಾಲ್, ಸುನಾವಲಿ, ಬೋಗ್ಭಾನಿನಂತ ಒಂದಷ್ಟು ಕಡೆ ಚೆಕ್ ಪೋಸ್ಟ್ಗಳಿವೆ. ಆದರೆ ಇಲ್ಲಿ ಯಾವುದೇ ಕಠಿಣ ತಪಾಸಣೆ ನಡೆಯಲ್ಲ. ನಮ್ಮಲ್ಲಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಎಷ್ಟು ಈಸಿಯಾಗಿ ಮಿನಿಮಲ್ ಚೆಕ್ ನಿಂದ ಮೂವ್ಮೆಂಟ್ ಇರುತ್ತೋ ಅದೇ ರೀತಿ ನಡೆಯುತ್ತೆ. ಹಾಗಂತ ಸೇನೆ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡ್ತಿಲ್ಲ, ವೀಕ್ ಮಾಡಬೇಕು ಬಾರ್ಡರ್ ಸೆಕ್ಯೂರಿಟಿನ ಅಂತ. ಇಲ್ಲಿ ಪರಿಸ್ಥಿತಿನೇ ಆ ರೀತಿ ಇದೆ. 1950ರಲ್ಲಿನ ಇಂಡೋ ನೇಪಾಳ್ ಟ್ರೀಟಿ ಆಫ್ ಪೀಸ್ ಅಂಡ್ ಫ್ರೆಂಡ್ಶಿಪ್ ಅನ್ವಯ 2 ರಾಷ್ಟ್ರಗಳು ತಮ್ಮ ಬಾರ್ಡರ್ ಓಪನ್ ಇಟ್ಕೊಂಡಿದ್ದಾರೆ. 2 ಕಡೆ ಹಿಂದಿಲಿ ಹೇಳ್ತಾರೆ ಅವರು ರೋಟಿ ಬೇಟಿ ಕಿ ರಿಶ್ತಾ ಅಂತ. ಅಂದ್ರೆ ಉದ್ಯೋಗಕ್ಕೋಸ್ಕರನೂ ಕೂಡ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗ್ತಾರೆ, ಅಲ್ಲಿಂದಲೇ ಜಾಸ್ತಿ ಇಲ್ಲಿಗೆ ಬರ್ತಾರೆ. ಜೊತೆಗೆ ವೈವಾಹಿಕ ಸಂಬಂಧ, UP, ಬಿಹಾರ್ ಆ ಕಡೆ ಎಲ್ಲ ಏನಂದ್ರೆ ದೊಡ್ಡ ಪ್ರಮಾಣದಲ್ಲಿ ಕ್ರಾಸ್ ಬಾರ್ಡರ್ ಗಡಿಯಾಚೆಗಿನ ವೈವಾಹಿಕ ಸಂಬಂಧಗಳಿದಾವೆ. ಇಲ್ಲಿಂದ ಆ ಕಡೆ ಮದುವೆ ಆಗ್ತಾರೆ, ಆ ಕಡೆಯಿಂದ ಈ ಕಡೆ ಮದುವೆ ಆಗ್ತಾರೆ. ತುಂಬಾ ಇದೆ. ಸಾಂಸ್ಕೃತಿಕ ಸಂಬಂಧ ಇದೆ. ಕೆಲವೊಂದು ಕಡೆ ದಿನಸಿ ನೀರು ತರೋಕ್ಕೂ ಆ ಕಡೆ ಈ ಕಡೆ ಓಡಾಡ್ತಾರೆ.
ಸೂಕ್ಷ್ಮ ಅಂತ ಕರೆಯೋ ಜಾಗದಲ್ಲಿ ಹೆಚ್ಚಿನ ಫೆನ್ಸಿಂಗ್ ಇಲ್ಲ. ಹೀಗಾಗಿ ಪಾಕಿಸ್ತಾನ ತನ್ನ ಉಗ್ರ ಬೇರುಗಳನ್ನ ಈ ಭಾಗದಿಂದ ರೂಟ್ ಮಾಡೋಕೆ ಕಳಿಸೋಕೆ ಪ್ಲಾನ್ ಹಾಕ್ತಾ ಇದೆ ಅನ್ನೋದು ನೇಪಾಳದ ಹಿರಿಯ ಅಧಿಕಾರಿಯ ಆತಂಕ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಶಿರ್ಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರ್ಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇಲ್ಲಿ ಪಾಕಿಸ್ತಾನ ನೇಪಾಳವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದೆ, ಅದರ ಹಿಂದಿನ ಕಾರಣ ಏನು ಅನ್ನೋದಕ್ಕೂ ಕೂಡ ಆಘಾತಕಾರಿ ಅಂಶಗಳಿದಾವೆ. ಹಂಗ ನೋಡಿದ್ರೆ ಪಾಕ್ ಉಗ್ರರು ಈ ರೀತಿ ಮಾಡ್ತಿರೋದು ಇದೇ ಮೊದಲ ಬಾರಿ ಕೂಡ ಅಲ್ಲ. ಈ ಹಿಂದೆ ಸಾಕಷ್ಟು ಉಗ್ರರು, ಭಾರತ ವಿರೋಧಿಗಳು ನೇಪಾಳವನ್ನ ತಮ್ಮ ಅಡ್ಡೆಯಾಗಿ ಬಳಸಿಕೊಂಡಿದ್ದಾರೆ. ನಿಮಗೆ ಕಂದಹಾರ್ ವಿಮಾನ ಹೈಜಾಕ್ ಕೇಸ್ ಗೊತ್ತಿದೆಯಲ್ಲ. ಮಸೂದ್ ಅಜರ್ ಅನ್ನೋ ದೊಡ್ಡ ಉಗ್ರನನ್ನ ಭಾರತ ಬಿಟ್ಟಿದ್ದು ಅದೇ ಹೈಜಾಕ್ನಿಂದ. ಆದರೆ ಇದಕ್ಕೆಲ್ಲ ತಯಾರಿ ನಡೆದಿದ್ದು ನೇಪಾಳದಲ್ಲಿ. 1999ರಲ್ಲಿ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ IC-814 ಹೈಜಾಕ್ ಟೈಮ್ನಲ್ಲಿ ಇದೇ ನೇಪಾಳದ ಕಾಠ್ಮಂಡುನಲ್ಲಿ ದಾಳಿಕೋರರು ಫ್ಲೈಟ್ ಹತ್ತಿದ್ರು. ಜೊತೆಗೆ ಭಾರತದಲ್ಲಿ 40ಕ್ಕೂ ಅಧಿಕ ಸ್ಫೋಟ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಲಷ್ಕರ್ ಟಾಪ್ ಉಗ್ರ ಅಬ್ದುಲ್ ಕರೀಂ ಕೂಡ 2013ರಲ್ಲಿ ಇದೇ ನೇಪಾಳ ಬಾರ್ಡರ್ನಲ್ಲಿ ಭಾರತ ವಿರೋಧಿ ಕೃತ್ಯ ಮಾಡಿ ಅರೆಸ್ಟ್ ಆಗಿದ್ದ. ಅಷ್ಟೇ ಯಾಕೆ, ಇಂಡಿಯನ್ ಮುಜಾಹಿದೀನ್ ಸಂಘಟನೆಯ ಸಹ ಸಂಸ್ಥಾಪಕ ಯಾಸಿನ್ ಭಟ್ಕಳ್ ಕೂಡ 2013ರಲ್ಲಿ ನೇಪಾಳದಲ್ಲೇ ಅರೆಸ್ಟ್ ಆಗಿ ನಂತರ ಆತನನ್ನ ಭಾರತಕ್ಕೆ ಹಿಡ್ಕೊಂಡ್ಬರಲಾಗಿತ್ತು. ಇನ್ನು ಈ ವರ್ಷ ಆರಂಭದಲ್ಲಿ ಅಂದರೆ ಫೆಬ್ರವರಿ 14ನೇ ತಾರೀಕು ದಿಲ್ಲಿ ಸ್ಪೆಷಲ್ ಸೆಲ್ನ ಪೊಲೀಸರು ಅನ್ಸರುಲ್ ಮಿಯಾ ಅನ್ನೋದನ್ನ ಅರೆಸ್ಟ್ ಮಾಡಿದ್ರು. ಒಂದು ಕೊರಿಯರ್ ಡೆಲಿವರಿ ಮಾಡ್ತಿರುವಾಗ ಆತನನ್ನ ಹಿಡಿದು ಹಾಕಿದ್ರು. ಈತನ ಬಗ್ಗೆ ಚೆಕ್ ಮಾಡಿದಾಗ ಪಾಕಿಸ್ತಾನ ನೇಪಾಳವನ್ನ ಹೇಗೆ ಬಳಸಿಕೊಳ್ತಿದೆ ಅನ್ನೋದರ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿತ್ತು. ಆ ಕಿರಾತಕನ ಬಳಿ ಒಂದು ಲ್ಯಾಪ್ಟಾಪ್, ಪ್ರಿಂಟರ್, ಸೇನೆಗೆ ಸಂಬಂಧಪಟ್ಟ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್, ಸೇನಾ ತರಬೇತಿ ಕರಪತ್ರ ಎಲ್ಲ ವಶಕ್ಕೆ ಪಡೆಯಲಾಗಿತ್ತು. ಅಲ್ಲದೆ ಈತನ ಬಳಿ ಕಾನ್ಫಿಡೆನ್ಷಿಯಲ್ ಮತ್ತು ಸೀಕ್ರೆಟ್ ಅಂತ ಮೆನ್ಷನ್ ಮಾಡಿದ್ದ ಸೇನಾ ಡಿಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟ ಮಾಹಿತಿಗಳು ಕೂಡ ಇದ್ವು. ಇವನ್ನ ಚೆಕ್ ಮಾಡಿದ ಮೇಲೆ ಈತ 2008ರಿಂದಲೇ ಪಾಕ್ನ ISIಗಾಗಿ ಕೆಲಸ ಮಾಡ್ತಿದ್ದ ಅನ್ನೋದು ಗೊತ್ತಾಗಿತ್ತು. 2024ರ ಏಪ್ರಿಲ್ನಲ್ಲಿ ಉತ್ತರ ಪ್ರದೇಶದ ATS 2 ಪಾಕ್ ಪ್ರಜೆಗಳನ್ನ ನೇಪಾಳ ಬಾರ್ಡರ್ನಲ್ಲಿ ಅರೆಸ್ಟ್ ಮಾಡಿತ್ತು. ಸೊ ಇಲ್ಲಿ ನೇಪಾಳ ಅನ್ನೋದು ಪಾಕ್ ಪಾಲಿಗೆ ಭಾರತ ವಿರೋಧಿ ಕೃತ್ಯಕ್ಕೆ ದೊಡ್ಡ ಲಾಂಚ್ ಪ್ಯಾಡ್ ರೀತಿ ಆಲ್ರೆಡಿ ಇದೆ. ನೇಪಾಳ ಮತ್ತು ಭಾರತದ ಸಂಬಂಧ ಚೆನ್ನಾಗಿರೋದ್ರಿಂದ ಇಲ್ಲಿ ಹೆಚ್ಚಿನ ತಪಾಸಣೆ ಇಲ್ಲ ಅನ್ನೋದನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಇದು ಲಾಂಗ್ ಬಾರ್ಡರ್ ಆಗಿರೋದ್ರಿಂದ ಜನ ದಿನನಿತ್ಯವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಓಡಾಡೋದ್ರಿಂದ ಒಳಗೆ ನುಸುಳೋದು ಕೂಡ ಕಷ್ಟ ಆಗಲ್ಲ. ಇದೇ ಕಾರಣಕ್ಕೆ ಇಲ್ಲಿ ಅಕ್ರಮದ ಜಾಲ ದಿನೇ ಹರಡಿಕೊಳ್ತಾ ಇದೆ. ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡೋರು, ಆಯುಧ ಕಳ್ಳ ಸಾಗಾಣಿಕೆ ಮಾಡೋರು, ನಶಾ ಪದಾರ್ಥಗಳ ಸಾಗಣೆ ಎಲ್ಲ ಜೋರಾಗಿ ನಡೀತಾ ಇರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈಶಾನ್ಯ ರಾಜ್ಯಗಳಿಗೂ ನೇಪಾಳದ ಮೂಲಕ ಹಣ, ಆಯುಧ ಸ್ಮಗ್ಲಿಂಗ್ ಆಗುತ್ತೆ ಅಂದರೆ ಇಲ್ಲಿನ ಪರಿಸ್ಥಿತಿಯನ್ನು ನೀವೇ ಊಹೆ ಮಾಡಿ. ಭಾರತ ಎಷ್ಟೇ ಮೈಯೆಲ್ಲ ಕಣ್ಣಾಗಿ ನೋಡಿದ್ರೂ ಕೂಡ ಇಷ್ಟು ಉದ್ದದ ಬಾರ್ಡರ್ ಅನ್ನ ಕಾಯೋದು ಅಷ್ಟು ಈಸಿ ಇಲ್ಲ. ಹೆಚ್ಚಿನ ತಪಾಸಣೆ ನಡೆಸಿದ್ರೆ ಅಲ್ಲಿನ ಸ್ಥಳೀಯರಿಗೆ ಬೇಜಾರಾಗುತ್ತೆ. ಅಲ್ಲಿ ಆ ಪ್ರದೇಶದ ಏನು ಸೂಕ್ಷ್ಮತೆ ಇದೆ, ಆ ಸಂಬಂಧ ಏನಿದೆ ಅದು ಹಾಳಾಗುತ್ತೆ. ಹೀಗಾಗಿ ಇಂಥ ಅವಕಾಶವನ್ನೇ ಪಾಕಿಸ್ತಾನ ಯೂಸ್ ಮಾಡ್ಕೊಳ್ತಿದೆ. ಅದರಲ್ಲೂ ಲಷ್ಕರ್ ಮತ್ತು ಜೈಷ್ ಅನ್ನೋ ರಕ್ತ ಬೀಜಾಸುರರ ವಂಶಸ್ಥರೇ ಈ ದುಸ್ಸಾಹಸ ಮಾಡ್ತಿರೋದು ಭಾರತ ಇನ್ನಷ್ಟು ಅಲರ್ಟ್ ಆಗಬೇಕಾದ ಅನಿವಾರ್ಯತೆ ಸೃಷ್ಟಿ ಮಾಡಿದೆ. ಯಾಮಾರಿದ್ರೆ ದೊಡ್ಡ ಗಂಡಾಂತರ. ಈ ಅನುಮಾನವನ್ನ ಸಾಕಷ್ಟು ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಯಾಕಂದ್ರೆ ನೇಪಾಳ ಬಾರ್ಡರ್ನಲ್ಲಿ ಭಾರತದ ಸಾಕಷ್ಟು ವೀಕ್ನೆಸ್ ಇದೆ. 2 ದೇಶದ ಜನರಿಗೆ ವೀಸಾ ಇಲ್ಲದೆ ಎಂಟ್ರಿ ಇದೆ. 2 ದೇಶಗಳ ನಡುವೆ ಧಾರ್ಮಿಕ ಸಾಂಸ್ಕೃತಿಕ ಸಂಬಂಧ ಇರೋದ್ರಿಂದ ಉಗ್ರರು ಇದನ್ನ ಅವಕಾಶವಾಗಿ ಬಳಸಿಕೊಳ್ಳಬಹುದು. ತಮ್ಮ ಗುರುತನ್ನೇ ಮರೆಮಾಚಬಹುದು. ಈ ಹಿಂದೆ ನಾಗ್ಪುರದ RSS ಕಚೇರಿ ಮೇಲೆ ದಾಳಿ ಮಾಡೋ ಪ್ರಯತ್ನ ಇತ್ತಲ್ಲ. ಲಷ್ಕರ್ ಉಗ್ರ ನಿಜ್ಮಾನಿ ನೇಪಾಳದಲ್ಲಿ ಹಿಂದೂ ಹೆಸರಿಟ್ಕೊಂಡಿದ್ದ ಆತ. ವಿನೋದ್ ಕುಮಾರ್ ಅಂತ ಹೇಳಿಕೊಂಡು ಬೆಂಗಳೂರಲ್ಲಿ ನಾಗ್ಪುರದಲ್ಲಿ ದಾಳಿಯನ್ನ ನಡೆಸಿದ್ದ. ಇಷ್ಟೇ ಅಲ್ಲ, ಈ ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ, ಬಿಹಾರಗಳ ಕಥೆ ಏನು ಅಂತ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಈ 3 ರಾಜ್ಯಗಳದರಲ್ಲೂ ಕೂಡ ಉತ್ತರ ಪ್ರದೇಶ ಅನ್ನೋದು ಭಾರತದ ಪಾಲಿಗೆ ಮೇಲಿಂದ ಮೇಲೆ ಹಿಂಸೆ ಗಲಭೆಗಳನ್ನ ನೋಡೋ ರಾಜ್ಯ ಆಗಿ ಹೋಗಿದೆ. ಇಂಥ ಸೂಕ್ಷ್ಮ ರಾಜ್ಯದಲ್ಲಿ ಪರಿಸ್ಥಿತಿಯನ್ನು ಹಾಳು ಮಾಡೋದು ಸಮಾಜಘಾತುಕ ಶಕ್ತಿಗಳಿಗೆ ತುಂಬಾ ಇಂಪಾರ್ಟೆಂಟ್. ಪ್ರಯತ್ನ ಪಡ್ತಾನೆ ಇರ್ತಾರೆ. ಅಷ್ಟೇ ಅಲ್ಲ, ಯುಪಿನಲ್ಲಿ ರಾಮ ಮಂದಿರ ಇದೆ. ಕಾಶಿ, ಪ್ರಯಾಗ್ರಾಜ್ ಸೇರಿದ ಹಾಗೆ ಸಾಕಷ್ಟು ಪ್ರಮುಖ ಧಾರ್ಮಿಕ ಸ್ಥಳಗಳಿದಾವೆ. ಸೊ ಇಲ್ಲಿ ಚಿಕ್ಕ ಕಿಡಿ ಬಿದ್ರೂ ಕೂಡ ದೊಡ್ಡ ಬೆಂಕಿ ಹೊತ್ಕೊಳ್ಳೋ ವಾತಾವರಣ ಈ ಹಿಂದೆನೂ ಇತ್ತು, ಈಗಲೂ ಇದೆ. ಅಫ್ಕೋರ್ಸ್ ಈಗ ಸಿಕ್ಕಾಪಟ್ಟೆ ಲಾ ಅಂಡ್ ಆರ್ಡರ್ ಟೈಟ್ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡ್ರೂ ಕೂಡ ಯೋಗಿ ಸರ್ಕಾರ ಇನ್ನು ಪೂರ್ಣ ಪ್ರಮಾಣದಲ್ಲಿ ಉತ್ತರ ಪ್ರದೇಶ ಅಪರಾಧ ಮುಕ್ತ ಆಗಿಲ್ಲ. ISIಗೆ ರಿಕ್ರೂಟ್ ಆಗಿ ಸೆರೆ ಸಿಕ್ಕವರಲ್ಲಿ ಸಾಕಷ್ಟು ಉತ್ತರ ಪ್ರದೇಶದಲ್ಲೇ ಸಿಗ್ತಾ ಇದ್ದಾರೆ.
ಅಂದರೆ ಅಷ್ಟು ಸಿಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿ ಪೊಲೀಸಿಂಗ್ ಮಾಡ್ತಿದ್ದಾರೆ, ಇಂಟೆಲಿಜೆನ್ಸ್ ವರ್ಕ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಹೌದು. ಬಟ್ ಹಿಡಿದಷ್ಟು ಸಿಗ್ತಾನೆ ಇದ್ದಾರೆ. ಸೊ ಟಾರ್ಗೆಟ್ ಅಂತೂ ಹೌದು, ದೂರಕ್ಕೆ ಬಿಡಿ. ಮೊನ್ನೆ ತಾಯ್ತಾ ಮಾರ್ಕೊಂಡು ಮತಾಂತರ ಮಾಡ್ತಿದ್ದವನ ಬಗ್ಗೆ ನಿಮಗೆ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಲ್ಲ, ಈ ವರದಿಯಲ್ಲಿ ಆತನ ಮನೆ ಇದ್ದಿದ್ದು ಕೂಡ ನೇಪಾಳದ ಗಡಿಗೆ ಹತ್ತಿರದಲ್ಲೇ, UPಯಲ್ಲಿ ಸಿಕ್ಕಾಕೊಂಡ ಅಷ್ಟೇ. ಈ ಬಾಬಾಗೆ 2-3 ವರ್ಷಗಳಲ್ಲಿ 300 ಕೋಟಿ ಸಂಪತ್ತು ವಿದೇಶಗಳಿಂದ ಬಂದಿತ್ತು. ಆತ 1,500ಕ್ಕೂ ಅಧಿಕ ಲೇಡೀಸನ್ನ, ಹೆಣ್ಮಕ್ಕಳನ್ನ ಮತಾಂತರ ಮಾಡಿದ್ದ. ಏನು ಪಶ್ಚಿಮ ಬಂಗಾಳದ ವಿಚಾರವನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸ್ಲೀಪರ್ ಸೆಲ್ಗಳು ಸಮಾಜಘಾತುಕ ಶಕ್ತಿಗಳ ದೊಡ್ಡ ಸ್ಟಾರ್ಟಪ್ ಹಬ್ಬೆಯಲ್ಲಿದೆ. ಇದೇ ಕಾರಣಕ್ಕೆ ನಮ್ಮ ಏಜೆನ್ಸಿಗಳು ಆ ರಾಜ್ಯವನ್ನು ತುಂಬ ಮಾನಿಟರ್ ಮಾಡ್ತಾ ಇದ್ದಾರೆ. ಇನ್ನು ಬಿಹಾರ ಕೂಡ ಎಲ್ಲ ಸರಿ ಇರೋ ರಾಜ್ಯ ಅಲ್ಲ. ಆ ಭಾಗದಿಂದಲೂ ಫೇಕ್ ಡಾಕ್ಯುಮೆಂಟ್ಗಳನ್ನು ಯೂಸ್ ಮಾಡಿಕೊಂಡು ಆಮೇಲೆ ಬಿಹಾರದಿಂದ ಬೇರೆ ಕಡೆಗೆ ಭಾರತಕ್ಕೆ ಬಿಹಾರಿ ಕಾರ್ಮಿಕರ ವೇಷದಲ್ಲಿ ಮೂವ್ ಆಗ್ತಾರೆ. ಸೊ ಇಂಥ ಜಾಗದ ಮೇಲೆ ಪಾಕಿಸ್ತಾನ ಕಣ್ಣು ಹಾಕಿರೋದು ನಿಜಕ್ಕೂ ಆತಂಕಕಾರಿ ವಿಚಾರ, ಅಲರ್ಟ್ ಆಗಬೇಕಾಗಿರೋ ವಿಚಾರ. ನಾವು ಅಫ್ಕೋರ್ಸ್ ಭಾರತಕ್ಕೆ ಪಾಕಿಸ್ತಾನವನ್ನು ಪುಡಿಗಟ್ಟೋದು, ಅವರ ಒಳಗೆ ಅವರಿಗೆ ಇಂಟರ್ನಲ್ ಬ್ಲೀಡಿಂಗ್ ಮಾಡಿಸೋದು ದೊಡ್ಡ ವಿಚಾರ ಅಲ್ಲ. ಹಾಗೆ ಮಾಡಿದ್ರೆ ಪಾಕಿಸ್ತಾನ ಎದ್ದು ಕೂರಕ್ಕೂ ಆಗೋದಿಲ್ಲ. ಆದರೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳಿಗೆ ಇಲ್ಲಿ ನೆಲೆ ಸಿಕ್ಕಿದ್ರೆ ಇದು ಭಾರತದ ಪಾಲಿಗೆ ಅಪಾಯಕಾರಿ ಅನ್ನೋದನ್ನ ಅಲ್ಲಗಳೆಯಕ್ಕಾಗಲ್ಲ. ಈಗ ಆಲ್ರೆಡಿ ಇಲ್ಲಿ ಗೂಢಚರ್ಯ ಮಾಡಿ ತಕ್ಷಣ ನೇಪಾಳಕ್ಕೆ ಓಡಿ ಅಲ್ಲಿಂದ ಪಾಕಿಸ್ತಾನಕ್ಕೆ ತಲುಪಿದ ಸಾಕಷ್ಟು ಎಕ್ಸಾಂಪಲ್ಸ್ ಇವೆ. 1 ತಿಂಗಳ ಹಿಂದಷ್ಟೇ ಪಾಕ್ ಹಾಗೂ ಬಾಂಗ್ಲಾ ಮೂಲದ ಒಳನುಸುಳುಕೋರರು ನೇಪಾಳ ಗಡಿ ಮೂಲಕ ಭಾರತಕ್ಕೆ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ರು. ಇದರಲ್ಲಿ ಸುಮಾರು 33ರಿಂದ 37 ನುಸುಳುಕೋರರ ಗುಂಪನ್ನ ನಮ್ಮ ಭದ್ರತಾ ಪಡೆಗಳು ಟ್ರ್ಯಾಕ್ ಮಾಡ್ತೇವೆ ಅನ್ನೋ ರಿಪೋರ್ಟ್ ಕೂಡ ಬಂದಿತ್ತು. ಸೊ 3-4 ಕಡೆ ಎಂಗೇಜ್ ಆಗಿರೋ ಭಾರತಕ್ಕೆ ನೇಪಾಳದಿಂದಲೂ ಸಮಸ್ಯೆ ಆದರೆ ನಾಟ್ ಅಟ್ ಆಲ್ ಗುಡ್ ಡೆವಲಪ್ಮೆಂಟ್, ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಮತ್ತೊಂದು ಕಡೆ ಚೀನಾ ಕೂಡ ಉಗ್ರರಿಗೆ ದೂರ ನಿಂತ್ಕೊಂಡು ಹೆಲ್ಪ್ ಮಾಡ್ತಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿದಾವೆ. ಇಲ್ಲಿಂದಲೇ ನಾರ್ತ್ ಈಸ್ಟ್ಗೆ ಆಯುಧ ಸರಬರಾಜು ಮಾಡ್ತಿರೋ ಆರೋಪ ಕೂಡ ಇದೆ ಚೀನಾ ಮೇಲೆ. ಹೀಗಾಗಿ ಭಾರತ ಇದರ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಹಾಗಂತ ಇವೆಲ್ಲ ನಮ್ಮ ಏಜೆನ್ಸಿಗಳಿಗೆ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತಿದೆ. ಭಾರತ ಕೂಡ ಅಲರ್ಟ್ನಲ್ಲೇ ಇದೆ. ನೇಪಾಳ ಕೂಡ ಭಾರತಕ್ಕೆ ಪೂರ್ತಿ ಸಹಕಾರ ಕೊಡ್ತಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಹೆಚ್ಚುವರಿ ಸೇನೆ ಕೂಡ ನಿಯೋಜನೆ ಮಾಡಲಾಗಿದೆ. ಸಶಸ್ತ್ರ ಸೀಮಾ ಬಲ್ನ ಸೈನಿಕರು ನೇಪಾಳದೊಂದಿಗೆ ಸೇರ್ಕೊಂಡು ನಿರಂತರವಾಗಿ ಗಸ್ತು ತಿರುಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.